ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮೇಲೆ ಯಾವ ಥರ ಸ್ಟೈಲಿಶ್ ಆಗಿ ಕನ್ನಡದಲ್ಲಿ ಬರೆಯೋದು ಅಂತ ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇವಾಗ ಸದ್ಯಕ್ಕೆ ರೀಲ್ಸಲ್ಲಿ ತುಂಬ ಟ್ರೆಂಡಿಂಗ್ ಇದೆ. ಆಲ್ರೆಡಿ ತುಂಬ ಜನ ಗೊತ್ತಿರುತ್ತೆ, ಆದರೂ ಕೆಲವೊಬ್ರಿಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ರೀಸೆಂಟಾಗಿ ಕಮೆಂಟ್ ಮಾಡಿದ್ದರಿಂದ, ಟೆಲಿಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ದರಿಂದ ನಂಗೆ ಗೊತ್ತಾಯಿತು, ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅಂತ. ಸೊ ಹೀಗಾಗಿ ಇವತ್ತು ವಿಡಿಯೋ ಅವ್ರಿಗೋಸ್ಕರ ಮಾಡ್ತಿದ್ದೀನಿ. ಸಪೋಸ್ ನಿಮ್ಗೆ ಗೊತ್ತಿದ್ದರೆ ತುಂಬ ಖುಷಿ, ಗೊತ್ತಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ನೋಡಿ ತಿಳ್ಕೊಳ್ಳಿ ಅಂತ ನನ್ನದೊಂದು ಚಿಕ್ಕ ಅಭಿಪ್ರಾಯ. ದಯವಿಟ್ಟು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನೆಲ್ಲ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಸ್ಕ್ರೀನಲ್ಲಿ ಇನ್ಫೈನೈಟ್ ಪೇಂಟರ್ ಅಂತ ಮೇಲ್ಗಡೆ ಕಾಣಿಸ್ತಿದೆ. ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಸ್ಟೈಲಿಶ್ ಆಗಿ ಬರೆಯೋದಕ್ಕೆ ಇದು ಬೆಸ್ಟ್ ಅಪ್ಲಿಕೇಶನು. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿರೋ ಅಪ್ಲಿಕೇಶನು. ನಾನು ಅಷ್ಟೇ ಅಲ್ಲ, ಆಲ್ಮೋಸ್ಟ್ ನೀವು ಈ ಥರ ಸ್ಟೈಲಿಶ್ ಫಾಂಟ್ನ ನೀವು ಎಲ್ಲಿ ನೋಡಿರ್ತೀರ, ಮೊಬೈಲ್ ಯೂಸ್ ಮಾಡಿ ಬರೆಯೋರು ಆಲ್ಮೋಸ್ಟ್ ಇದೇ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಕೆಲವರು ತುಂಬ ರೇರಾಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಇರೋರು ಅಡೋಬನ್ನ ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕಿನ್ನೂ ತುಂಬ ವೆರೈಟಿ ಅಪ್ಲಿಕೇಶನ್ಸ್ ಇದೆ. ಬಟ್ ಮೊಬೈಲ್ ಯೂಸರ್ಸ್ಗೆ ಇದು ಬೆಸ್ಟ್ ಅಪ್ಲಿಕೇಶನ್. ಈ ವಿಡಿಯೋ ಜೊತೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟು ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂತ ಅನ್ನೋದನ್ನು ಓಪನ್ ಮಾಡಿ ಕ್ರಿಯೇಟ್ ಅಂತ ಕೊಡಿ. ಸೊ ಕ್ರಿಯೇಟ್ ಮಾಡಿದಾಗ ನೀವು ಇಲ್ಲಿ ಈ ಥರ ಪೇಜ್ ಬರುತ್ತೆ. ಸೊ ಕೆಳಗಡೆ ಬ್ರಷ್ ಆಪ್ಷನ್ ಇದೆ. ಸೊ ಇದಕ್ಕೆ ಮುಂಚೆ ನಾನು ಈ ಅಪ್ಲಿಕೇಶನ್ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ನೋಡ್ಕೋಬೋದು. ಯಾಕಂದರೆ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ, ಡೈರೆಕ್ಟಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ, ತುಂಬ ಲೆಂದಿ ಆಗುತ್ತೆ. ಬ್ರಷ್ ಸೆಟ್ಟಿಂಗ್ ಆಗಿರ್ಬೋದು, ಯಾವ ಬ್ರಷ್ ಚೆನ್ನಾಗಿರುತ್ತೆ, ಯಾವ ಬ್ರಷ್ ಯಾವ ಥರ ಇರುತ್ತೆ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ಬೇರೆ ವೀಡಿಯೋಸ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನನ್ನ ಫೇವ್ರೇಟ್ ಯಾವಾಗಲೂ ನಾನು ಹೋಗೋದು ಕ್ಯಾಲಿಗ್ರಫಿಲಿ ಸಾಫ್ಟ್ ಪೇಪರ್ ಅಂತ ಇದೆ, ನಾನು ಇದನ್ನೇ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ನೀವು ಇಲ್ಲಿ ಬರಿತಾ ಹೋಗಿ. ಸೊ ನೀವು ಇವಾಗ ನೋಡ್ಬೋದು, ನಾನು ಬರಿತಾ ಇದ್ದೀನಿ, ತಿನ್ನಾಗಿ ಬರ್ತಾ ಇದೆ. ಸೊ ಫಸ್ಟ್ ಏನಪ್ಪ ಅಂದರೆ ಮೇನು ನಿಮ್ಮ ಟೆಕ್ಸ್ಟ್ ಎಷ್ಟಿದೆ, ದೊಡ್ಡದಾಗಿದೆಯಾ, ಚಿಕ್ಕದಾಗಿದೆಯಾ, ಇಲ್ಲ ಒಂದೇ ಸಾಲಿದೆಯಾ, ಒಂದು ಶಬ್ದ ಇದೆಯಾ, ಬರೀ ಒಂದು ವರ್ಡ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ನಿಮ್ಗೆ 2, 3, 4, 5 ಲೈನ್ ಇದ್ದರೆ ಒಂದರಲ್ಲಿ ಹೇಗೆ ಬರೆಯೋದು, ಒಂದರಲ್ಲೂ ಬರಿಬೋದು. ಇಲ್ಲಾಂದರೆ ನೀವು ಒಂದೊಂದೇ ಲೈನ್ನ ಬರೆದು 5 ಸರಿ ಸೇವ್ ಮಾಡಿ 5 ಲೈನ್ನ ಒಂದೇ ಸರಿ ಕೂಡಿಸ್ಕೋಬೋದು. ಅದು ನಿಮಗೆ ಟೈಮ್ ಇದ್ದರೆ ನಿಮ್ಗೆ ಯಾವ ಥರ ಬರೀತಿರೋ ಅದು ನಿಮ್ಮ ಮೇಲೆ ಇಷ್ಟ, ಅದು ಆ್ಯಕ್ಚುಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಕೆಲವರಿಗೆ ಟೈಮ್ ಇರೋಲ್ಲ, ಒಂದೇ ಸರಿ ಬರೀಬೇಕು ಅಂದ್ಕೊಂಡಿರ್ತಾರೆ, ಅವರು ಯಾವ ಥರ ಮಾಡಬೇಕು. ಸೊ ನೀವಿಲ್ಲಿ ನೋಡ್ಬೋದು, ನಾನು ಜೂಮ್ ಇನ್ ಜೂಮ್ ಔಟ್ ಮಾಡಿದ ಈ ಒಂದು ರೆಕ್ಟ್ಯಾಂಗುಲರ್ ಬಾಕ್ಸ್ ಇದೆಯಲ್ಲ ವೈಟು, ಈ ವೈಟ್ ಸೆಕ್ಷನಲ್ಲಿ ಮಾತ್ರ ನೀವು ಬರೆಯೋಕ್ಕಾಗೋದು, ಅದರ ಆಚೆ ಬರೆಯೋಕ್ಕಾಗಲ್ಲ. ಸೊ ಇದು ಜೂಮ್ ಈ ಥರ ಕಡಿಮೆ ಮಾಡಿದಾಗ ಚಿಕ್ಕದಾಗುತ್ತೆ ಸೈಜು. ಸಪೋಸ್ ನೀವು ಜೂಮ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಪ್ರಿಫರ್ ಮಾಡೋದೇನೆಂದರೆ ಸ್ವಲ್ಪ ಜೂಮ್ ಜಾಸ್ತಿ ಮಾಡಿ ಆಮೇಲೆ ಬರೀರಿ. ಜೂಮ್ ಜಾಸ್ತಿ ಮಾಡಿದಾಗ ಇದ್ರ ಸೈಜು ಜಾಸ್ತಿ ಆಗುತ್ತೆ, ವೈಟ್ ರೆಕ್ಟ್ಯಾಂಗುಲರ್ ಸೈಜು ಜಾಸ್ತಿ ಆಗುತ್ತೆ. ಸೊ ಸೈಜ್ ಜಾಸ್ತಿ ಆದಾಗ ನಿಮ್ಮದು ಬರೀಬೇಕು ಅಂದ್ಕೊಂಡ್ರೆ 4-5 ಸಾಲನ್ನು ಒಂದರಲ್ಲೇ ಬರೀಬೋದು. ಎಕ್ಸಾಂಪಲ್ ಒಂದು 3 ಸಾಲಿದೆ. ಸೊ ಇವಾಗ ಇಷ್ಟೇ ಇಟ್ಕೊಂಡು ಬರೆದ್ರೆ ಅದು ತುಂಬ ಚಿಕ್ಕದಾಗುತ್ತೆ, ಸಾಲಲ್ಲ ಜಾಗ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ಈ ಥರ ದೊಡ್ಡದು ಮಾಡಿದಾಗ ಏನಾಗುತ್ತೆ ಅಂದರೆ, ಇವಾಗ ನೋಡಿ ನಾನು ಜೂಮ್ ಇನ್ ಮಾಡಿದಾಗ ಚಿಕ್ಕದಾಗಿ ಕಾಣಿಸುತ್ತೆ, ಇನ್ನೂ ಅಷ್ಟು ದೊಡ್ಡದಾಗಿ ಸ್ಪೇಸ್ ಅವೈಲೇಬಲ್ ಇದೆ ನನಗೆ. ಸೊ ಅದಕ್ಕೆ ಜೂಮ್ ಔಟ್ ಮಾಡಿ ಬರೆದ್ರೆ ನಿಮಗೆ ಇದೊಂದು ಅಡ್ವಾಂಟೇಜು. ಸೊ ಇಲ್ಲಿ ನೋಡಿ, ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮುಗೀತಂತ ಅನ್ಕೋಬೇಡಿ, ಯಾಕಂದರೆ ನೀವು ಜೂಮ್ ಔಟ್ ಮಾಡಿದ್ರೆ ಇನ್ನೂ ಸ್ಕ್ರೀನು ನೋಡಿ, ಸ್ಕ್ರೀನ್ ಇನ್ನೂ ತುಂಬ ಇದೆ. ಸೊ ಈ ಥರ ಜೂಮ್ ಮಾಡಿದಾಗ ನಿಮಗೆ ಯೂಸ್ ಆಗುತ್ತೆ. ಸೊ ಇವಾಗ ಬರೆದಿದ್ದೀನಿ. ಇವಾಗ ನೋಡಿ ಜೂಮ್ ಇನ್ ಮಾಡಿದ್ರೆ ಇಷ್ಟು ಚಿಕ್ಕದಾಗಿದೆ. ಇನ್ನೂ ನೋಡಿ ಸ್ಕ್ರೀನು ಇನ್ನೂ 2-3 ಕೋಟ್ನ ನೀವು ಒಂದರಲ್ಲೇ ಬರ್ಕೋಬೋದು. ಈ ಥರ ಜೂಮ್ ಮಾಡಿ ಕೆಳಗಡೆ ಇದೊಂದು ಬರಿಬೋದು, ಈ ಕಡೆ ಸೈಡು ರೈಟ್ ಸೈಡ್ ಈ ಕಡೆ ಬರ್ಕೋಬೋದು. ನೀವು ಒಂದೇ ಸರಿ 3-4 ಕವನ ಕವಿತೆ ಬರೆದ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೋದು, ನೀವು ಫ್ರೀ ಇದ್ದಾಗ ಎಡಿಟ್ ಮಾಡ್ಕೋಬೋದು. ಸೊ ಇದು ಬರೆದಾದ್ಮೇಲೆ ಇಲ್ಲಿ ನೀವು ಎಕ್ಸ್ಪೋರ್ಟ್ ಅಂತ ಹೋದರೆ ನಿಮಗೆ ಡಿಫ್ರೆಂಟ್ ಫಾರ್ಮೆಟಲ್ಲಿ ಸಿಗುತ್ತೆ. ಆಲ್ವೇಸ್ ಬೆಸ್ಟ್ ಸಜೆಷನ್ನು PNG ಫಾರ್ಮೆಟಲ್ಲಿ ಎಕ್ಸ್ಪೋರ್ಟ್ ಮಾಡಿ ಸೇವ್ ಆಯಿತು. ಸೇವ್ ಆದಮೇಲೆ ಏನು ಮಾಡ್ಬೇಕಂದ್ರೆ, ಇವಾಗ ನೋಡ್ಬೋದು ನೀವು PNG ಫಾರ್ಮೆಟಲ್ಲಿ ಸೇವ್ ಆಗಿದೆ, ಬ್ಲ್ಯಾಕ್ ಕಲರಲ್ಲಿ ಬಂದಿದೆ. PNG ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಏನೂ ಇರೋಲ್ಲ, ಬರೀ ನಿಮ್ಮ ಫಾಂಟು ಬ್ಲ್ಯಾಕಲ್ಲಿರುತ್ತೆ. ನೆಕ್ಸ್ಟು ನೀವು ಇದನ್ನು ನಿಮ್ಗೆ ಬೇರೆ ಕಲರ್ ಮಾಡಬೇಕು ಅಂದರೆ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ನೀವು ಕಲರ್ ಎಲ್ಲ ಚೇಂಜ್ ಮಾಡ್ಬೋದು ಮತ್ತು ಇನ್ನೂ ಸ್ವಲ್ಪ ಎಡಿಟ್ ಮಾಡ್ಬೋದು.
ಸೊ ನೀವು ಕೇಳ್ಬೋದು ಸರ್ ಇದರಲ್ಲೇ ಕಲರ್ ಚೇಂಜ್ ಮಾಡಿ ಬರೆಯೋಕ್ಕೆ ಬರಲ್ವಾ ಅಂತ ನೀವು ಕೇಳ್ಬೋದು. ಇದರಲ್ಲೂ ಕಲರ್ ಚೇಂಜ್ ಮಾಡಿ ಬರಿಬೋದು. ಕೆಳಗಡೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಷ್ಟು ಕಲರ್ ಇದೆ, ಇಲ್ಲೇ ನೀವು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಸೆಲೆಕ್ಟ್ ಮಾಡಿ ಬರಿಬೋದು. ಎಕ್ಸಾಂಪಲ್ ಈ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಸ್ವಲ್ಪ ಸ್ಪೀಡಾಗಿ ಬರೆದಕ್ಕೆ ಹಿಂಗೆ ಬಂದಿದೆ. ಈ ಥರ ನೀವು ಕಲರ್ ಚೇಂಜ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು, ನಿಮ್ಗೆ ವಿಡಿಯೋ ತಕ್ಕಂಗೆ ಯಾವ ಕಲರ್ ಬೇಕು ಆ ಕಲರ್ನ ನೋಡಿ ನೀವು ಬರಿಬೋದು. ಬಟ್ ನಾನು ಏನಕ್ಕೆ ಪಿಕ್ಸೆಲ್ ಆ್ಯಪ್ ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಎಕ್ಸಾಂಪಲ್ ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಸೇವ್ ಮಾಡ್ತೀನಿ ಮತ್ತು ಇನ್ನೊಂದು PNG ಫಾರ್ಮ್ಯಾಟಲ್ಲಿ. ಸೊ ಫಸ್ಟು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಕೆಳಗಡೆ ಒಂದು ಐಕಾನ್ ಇದೆ, ಇಲ್ಲಿ ಇಂಪೋರ್ಟ್ ಅಂತ ಕೊಟ್ಟರೆ ಸೊ ನೀವು ಇವಾಗ ಬರೆದಿರೋದು ಎರಡೂ ಅವೈಲೇಬಲ್ ಇದೆ. ಸೊ ಫಸ್ಟ್ ಒಂದು ಓಪನ್ ಮಾಡಿ. ಇದು ಆಲ್ರೆಡಿ PNG ಫಾರ್ಮೆಟ್ ಇರೋದರಿಂದ ಓಕೆ ಅಂತ ಕೊಡಿ. ಸೊ ಈ ಥರ ಬಂದಿರುತ್ತೆ. ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಕಲರ್ ಎನೇಬಲ್ ಮಾಡಿ ಯಾವ ಕಲರ್ ಬೇಕು ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಪಿಂಕ್ ಕಲರ್ ಈ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ಏನಕ್ಕೆ ಈ ಕಲರ್ ಸೆಲೆಕ್ಟ್ ಮಾಡೋದಂದರೆ ಇನ್ನೊಂದು ಇದೇ ಥರ ಕಲರಲ್ಲಿ ಬರೆದಿದ್ದೀನಿ ಆವಾಗಲೇ, ನೀವು ನೋಡಿರ್ಬೋದು. ಅದರದ್ದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅದಕ್ಕೋಸ್ಕರ. ಇದಾದಮೇಲೆ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಇದೆ, ಅದನ್ನು ಕೊಟ್ಟು ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಇದೆಯಲ್ಲ, ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಟು ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಸೇವ್ ಆಗಿಬಿಡುತ್ತೆ. ಯಾವ ಅಪ್ಲಿಕೇಶನಲ್ಲಿ ನೀವು ವಿಡಿಯೋ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಓಪನ್ ಮಾಡಿ. ಎಕ್ಸಾಂಪಲ್ InShot, VN ಅಪ್ಲಿಕೇಶನ್, CapCut, ಅಲೈಟ್ ಮೋಷನ್. ಸೊ ಈ ಥರ ಡಿಫ್ರೆಂಟಾಗಿ ಸಾಕಷ್ಟು ಅಪ್ಲಿಕೇಶನ್ ಇದೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗಿರುತ್ತೋ, ನಿಮ್ಗೆ ಯಾವ್ದು ಯೂಸ್ ಮಾಡೋಕ್ಕೆ ಈಸಿ ಇರುತ್ತೋ ಅದನ್ನು ನೀವು ಬಳಸೋದು. ಸೊ ನಾನು ಅದೇ ಥರ ಈಸಿ ಇರೋದೇ ಬಳಸೋದು, ಅಂದರೆ ನಮಗೆ ಈಸಿ ಆಗೋದನ್ನು ನಾವು ಬಳಸ್ತೀವಿ. ಸೊ ನಿಮಗೆ ಅದನ್ನು ಓಪನ್ ಮಾಡಿ. ಎಕ್ಸಾಂಪಲ್ ಕ್ರಿಯೇಟ್ ನ್ಯೂ ಅಂತ ವಿಡಿಯೋ ಇದೆ, ಇಲ್ಲಿ ನ್ಯೂ ಅಂತ ಕೊಟ್ಟು ಸೊ ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿದಾಗ ನನ್ನ ಹತ್ರ ಆಲ್ರೆಡಿ ಒಂದು ವಿಡಿಯೋ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದರಲ್ಲಿ ನೀವು ಇಂಪೋರ್ಟ್ ಮಾಡಿ. ಸೊ ಇಂಪೋರ್ಟ್ ಮಾಡೋಕ್ಕೆ ನಿಮಗೆ InShotಲ್ಲಿ ಎರಡು ಆಪ್ಷನ್ ಇದೆ. ಒಂದು ಪಿಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದಾಗ ಪಿಪ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಫೋಟೋಗೆ ಹೋಗಿ ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಪಿಪ್ ಯೂಸ್ ಮಾಡಿದರೆ ನಿಮ್ಮ ಕೆಲವೊಂದು ಸರಿ ಬ್ಲ್ಯಾಕ್ ಎಡ್ಜಸ್ ಬರುತ್ತೆ. ಸೊ ನಿಮಗೆ ಇವಾಗ ಗೊತ್ತಾಗಲ್ಲ. ಎಕ್ಸಾಂಪಲ್ ನಾನು ವೈಟದ್ದು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ವೈಟದ್ದು ಜೂಮ್ ಮಾಡಿದಾಗ ಎಡ್ಜಸ್ ಎಲ್ಲ ಬ್ಲ್ಯಾಕ್ ಕಾಣಿಸ್ತಿದೆ. ಅದೇ ಬ್ಲ್ಯಾಕ್ ಕಲರಲ್ಲಿದ್ದರೆ ಇವಾಗ ನೋಡ್ಬೋದು ಅದಕ್ಕಿಂತ ಇದು ಕ್ವಾಲಿಟಿ ಚೆನ್ನಾಗಿದೆ ಬ್ಲ್ಯಾಕ್. ಸೊ ನಿಮ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ವಿಡಿಯೋಗೆ ಅನ್ನೋದನ್ನು ನೀವು ಫಸ್ಟ್ ಡಿಸೈಡ್ ಮಾಡಬೇಕು. ಸೊ ಅದ್ರ ಪ್ರಕಾರ ನೀವು ಅದೇ ಕಲರಲ್ಲಿ ಈ ಥರ PNG ಫಾರ್ಮ್ಯಾಟ್ನ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಇವಾಗ ಓಕೆ ಕೊಟ್ಟರೆ ನೋಡ್ಬೋದು, ಪ್ಲೇ ಮಾಡಿದ್ರೆ ಸೊ ನಿಮಗೆ ಅದು ಫಾಂಟು ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು ಅಂದರೆ ಸೊ ಇಲ್ಲಿ ನೀವು ಫಿಲ್ಟರ್ಗೆ ಹೋಗಿಬಿಟ್ಟು ಅಡ್ಜಸ್ಟ್ ಮಾಡಿ, ಇಲ್ಲಿ ನಿಮ್ಮದು ಲೈಟ್ನೆಸ್ ಏನಿದೆಯಲ್ಲ ಅದನ್ನು ಸ್ವಲ್ಪ ಮೈನಸ್ಗೆ ತೊಗೊಂಡೋಗಿ ಒಂದು 25-50ವರೆಗೂ ತೊಗೊಂಡೋಗಿ. ಸೊ ಇವಾಗ ಪ್ಲೇ ಮಾಡಿ, ನಿಮ್ಮದು ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ಆವಾಗಲೇ ಬ್ಲ್ಯಾಕ್ ಸಖತ್ತಾಗಿ ಕಾಣಿಸ್ತಾ ಇತ್ತು, ಇವಾಗ ವೈಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ ನಾವು ಬ್ರೈಟ್ನೆಸ್ನ ಮೈನಸಲ್ಲಿ ತೊಗೊಂಡೋಗಿರೋದ್ರಿಂದ ಸೊ ಬ್ಲ್ಯಾಕ್ ಶ್ಯಾಡೋ ಆ್ಯಡ್ ಆಗುತ್ತೆ ಕೆಲವೊಂದು ಸರಿ ಬ್ಯಾಕ್ಗ್ರೌಂಡ್ಗೆ. ಸೊ ಹಿಂಗಾಗಿ ಬ್ಲ್ಯಾಕ್ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ. ಸೊ ಅದೇ ನಿಮ್ಮ ಫಾಂಟು ವೈಟ್ ಕಲರಲ್ಲಿದ್ದೆ ವೈಟು ಬ್ರೈಟಾಗಿ ಕಾಣಿಸುತ್ತೆ. ಸೊ ಮತ್ತು ಇಲ್ಲೂ ಅದೇ ನಿಮ್ಮ ಫಾಂಟ್ ಕಲರ್ ಮೇಲೆ ನಿಮ್ಮ ಬ್ರೈಟ್ನೆಸ್ಸು ಡಿಪೆಂಡ್ ಆಗುತ್ತೆ. ಇದು ಇನ್ನೊಂದು ಸ್ಟೆಪ್ಪು ಏನಪ್ಪ ಅಂತಂದರೆ ಇದು ಪಿಪ್ ಸ್ಟೆಪ್ ಆಯಿತು. ಇದರಲ್ಲಿ ಇನ್ನೊಂದು ಏನಂದರೆ ಸ್ಟಿಕ್ಕರ್ ಅಂತ ಬರುತ್ತೆ. ನೀವು ಸ್ಟಿಕ್ಕರ್ಗೆ ಹೋಗ್ಬಿಟ್ಟು ಇಲ್ಲಿ ಫ್ರಾಮ್ ಗ್ಯಾಲರಿಗೆ ಹೋದಾಗ ಸೊ ನೀವು ಇಲ್ಲಿ ನೋಡ್ಬೋದು ಇದನ್ನು ಸ್ಟಿಕ್ಕರ್ ರೂಪದಲ್ಲಿ ಬಳಸ್ಬೋದು. ಸೊ ಇವಾಗ ನೋಡ್ಬೋದು ಇಲ್ಲಿ ಎಷ್ಟು ಕ್ಲಿಯರಾಗಿ ಬರ್ತಾಯಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಪ್ಲೇ ಮಾಡಿದ್ರೆ ನಿಮ್ಮ ವಿಡಿಯೋ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಮ್ಮದು ಬ್ರೈಟ್ನೆಸ್ನು ಕಡಿಮೆ ಮಾಡಿದ್ದೀವಿ, ಆಮೇಲೆ ಸ್ಟಿಕ್ಕರ್ ಯೂಸ್ ಮಾಡಿರೋದು. ಸೊ ಪಿಪ್ಗೂ ಸ್ಟಿಕ್ಕರ್ಗೂ ಇರೋದು ಇದೇ ಡಿಫ್ರೆನ್ಸು.
ಇವಾಗ ಇನ್ನೊಂದು ಸ್ಟಿಕ್ಕರ್ಗೆ ಹೋಗ್ಬಿಟ್ಟು ನಾವು ಡೈರೆಕ್ಟ್ ಸೇವ್ ಮಾಡಿದ್ವಲ್ಲ ಈ ಕಲರ್ ತೊಗೊಳ್ಳೋಣ. ಇದು ಬಂದ್ಬಿಟ್ಟು ಪಿಕ್ಸೆಲೇಬಲ್ ಎಕ್ಸ್ಪೋರ್ಟ್ ಮಾಡಿರೋದು. ಸೊ ಇನ್ನೊಂದಿದೆ ಡೈರೆಕ್ಟ್ ಇನ್ಫೈನೈಟ್ ಪೇಂಟರ್ ಆ್ಯಪ್ ಅಪ್ಲಿಕೇಶನಿಂದ ಎಕ್ಸ್ಪೋರ್ಟ್ ಮಾಡಿರೋದು. ಸೊ ನೀವಿಲ್ಲಿ ನೋಡ್ಬೋದು ಇನ್ಫೈನೈಟ್ ಅಪ್ಲಿಕೇಶನಿಂದ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡಿರೋದು. ಸೊ ನೀವು ಈ ಥರ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಅದರಲ್ಲೇ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಇಂಪೋರ್ಟು ಮಾಡ್ಬೋದು. ಸೊ ನಿಮಗೆ ಇನ್ನೂ ಸ್ವಲ್ಪ ಟೈಮಿಂಗ್ ಸೇವ್ ಆಗುತ್ತೆ. ಬಟ್ ನಾನು ಪಿಕ್ಸೆಲೇಬ್ ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಪಿಕ್ಸೆಲೇಬಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಕ್ವಾಲಿಟಿ ಬೆಟರ್ ಆಗುತ್ತೆ, ಕ್ವಾಲಿಟಿ ಇನ್ನೂ ಬೆಸ್ಟಲ್ಲಿ ಬರುತ್ತೆ. ನೀವು ಈ ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡಿದಾಗ ಎಕ್ಸಾಂಪಲ್ ಇವಾಗ ವಿಡಿಯೋನ ನೀವು ಸೇವ್ ಮಾಡ್ತೀನಿ ಅಂದರೆ ನೀವು ಪಿಕ್ಸೆಲೇಬಿಂದ ಬಳಸಿರೋ ಇಮೇಜ್ನ ನೀವು ಇಲ್ಲಿ ಬಳಸಿದ್ರೆ ವಿಡಿಯೋದಲ್ಲಿ ನಿಮ್ಮ ಫಾಂಟು ನಿಮ್ಮ ಕವನ್ ಆಗಿರ್ಬೋದು, ನಿಮ್ಮ ಕವಿತೆ ಆಗಿರ್ಬೋದು ಕ್ಲಿಯರಾಗಿ HD ಕ್ವಾಲಿಟಿಲಿ ಕಾಣಿಸುತ್ತೆ. ಬಟ್ ನೀವು ಇದನ್ನು ಬಳಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ವಾಲಿಟಿ ರೆಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಸಜೆಸ್ಟ್ ಮಾಡೋದು ಪಿಕ್ಸೆಲೇಬಲ್ಲಿ ಎಡಿಟ್ ಮಾಡಿ ನಂತರ ಇಲ್ಲಿ ಬಂದು ಇದನ್ನು ಅಂದರೆ ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ಸೇವ್ ಕೊಟ್ಟು ನಿಮ್ಗೆ ಯಾವ ಕ್ವಾಲಿಟಿಲಿ ಬೇಕು ಸೇವ್ ಮಾಡ್ಕೊಳ್ಳಿ. ಇದು ಇನ್ಶಾರ್ಟ್ ಬಗ್ಗೆ ಆಯಿತು. ಸೊ ಇದನ್ನೇ VN ಅಪ್ಲಿಕೇಶನಲ್ಲಿ ಯಾವ ಥರ ಎಡಿಟ್ ಮಾಡೋದು ಪ್ರೊಸೀಜರ್ ಸೇಮ್ ಇದೆ. ಫಸ್ಟು VN ಅಪ್ಲಿಕೇಶನ್ ಓಪನ್ ಮಾಡಿ. ಸೊ ನ್ಯೂ ಪ್ರಾಜೆಕ್ಟ್ ಅಂತ ಕೊಡಿ. ಇಲ್ಲಿ ನನ್ನ ಹತ್ರ ಇರೋ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ವಿಡಿಯೋ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿರೋ ಬ್ಲ್ಯಾಕ್ನ ಡಿಲೀಟ್ ಮಾಡಿ ಇಲ್ಲಿ ಇಂಪೋರ್ಟ್ ಅಂತ ಹೋದ್ರಾಗ ಫೋಟೋಸಲ್ಲಿ ನೀವು ನೋಡ್ಬೋದು ಎರಡು ಕಾಣಿಸುತ್ತೆ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಬೋದು. ಸೊ ಈ ಥರ ಜೂಮ್ ಮಾಡಿ. ಸೊ ನೆಕ್ಸ್ಟು ವಿಡಿಯೋ ಎಂಡಿರ್ಬೋದನ್ನು ಡ್ರ್ಯಾಗ್ ಮಾಡಿ. ಇವಾಗ ನೋಡ್ಬೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಪ್ಲೇ ಮಾಡಿದ್ರೆ ಬಟ್ ಇವಾಗ ನಾನು ಆವಾಗಲೇ ಒಂದು ಹೇಳಿದೆ ನಮ್ಮದು ವಿಡಿಯೋ ಬ್ರೈಟ್ನೆಸ್ನ ಕಡಿಮೆ ಮಾಡಿದ್ರೆ ಮೈನಸಲ್ಲಿ ತೊಗೊಂಡೋದ್ರೆ ಇನ್ನೂ ಈ ವೈಟ್ ಏನಾದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲೂ ಅದೇ ಥರ ಫಿಲ್ಟ್ರಲ್ಲಿ ಅಡ್ಜಸ್ಟ್ಗೆ ಹೋದಾಗ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆಯಲ್ಲ, ಎಕ್ಸ್ಪ್ಲೋರ್ನ -50 ಕೊಟ್ಬಿಡಿ. ಸೊ ಇವಾಗ ನೋಡ್ಬೋದು ವಿಡಿಯೋ ಸ್ವಲ್ಪ ಲೈಟಾಗಿದೆ, ನಿಮ್ಮ ಫಾಂಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ಡಿಫ್ರೆನ್ಸ್ ಮಾಡುತ್ತೆ ನಿಮ್ಮ ವೀಡಿಯೋಸ್ಗೆ. ಸೊ ನಾನು ಯಾವಾಗಲೂ ಇದೇ ಥರ ಬಳಸೋದು. ನಾನು ಅಂದರೆ ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೀನಿ, ನೀವು ಹಿಂಗೆ ಬಳಸಬೇಕು ಅಂತ ಏನಿಲ್ಲ. ನಿಮ್ಮದು ವಿಡಿಯೋ ಒಳ್ಳೆ ಕ್ವಾಲಿಟಿಲಿ ಕಾಣೋಕ್ಕೆ ನೋಡೋರಿಗೆ ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡುತ್ತೆ. ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಟೆಕ್ಸ್ಟ್ ಏನಿರುತ್ತಲ್ಲ ಅದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ, ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ. ನೀವು ಇದನ್ನು ಇನ್ನೂ ಕಡಿಮೆ ಮಾಡ್ಬೋದು, 75ವರೆಗೂ ಕೊಟ್ಕೋಬೋದು. 75 ಕೊಟ್ಟೆ ನೋಡಿ ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಚಿಕ್ಕದಾಗಿ ಅಂದರೆ ಲೈಟಾಗಿ ಪ್ಲೇ ಆಗ್ತಿದೆ, ಬಟ್ ನಿಮ್ಮ ಟೆಕ್ಸ್ಟ್ ಏನಿದೆಯಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದು ಡಿಫ್ರೆನ್ಸ್ ಮಾಡುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಮೇಲೆ ಯಾವ ಥರ ಬರೆಯೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಬಹುಶಃ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ನಿಮ್ಗೆ ಯಾವ ಥರದ ವಿಡಿಯೋ ಬೇಕಾಗಿದ್ದರೆ, ಏನಾದರೂ ಸಲಹೆ ಸಜೆಷನ್ಸ್ ಕೊಡಬೇಕಂತ ಅಂದ್ಕೊಂಡಿದ್ರೆ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ಇಲ್ಲಾಂದರೆ ಟೆಲಿಗ್ರಾಮಲ್ಲೂ ನೀವು ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲೂ ಸೇಮ್ ಅಕೌಂಟ್ ಇದೆ SNM ಎಡಿಟ್ ಬಾಕ್ಸ್ ಅಂತ, ಅಲ್ಲೂ ನೀವು ಮೆಸೇಜ್ ಮಾಡ್ಬೋದು. ಸೊ ನಿಮಗೇನಾದರೂ ಯಾವ್ದಾದ್ರು ಟೆಕ್ಸ್ಟ್ ಬಗ್ಗೆ ಈ ಥರದ ವೀಡಿಯೋಸ್ ಬಗ್ಗೆ ಮಾಹಿತಿ ಬೇಕಂದರೆ ನನಗೆ ಗೊತ್ತಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಶುಭ ದಿನ.